ಬೆಂಗಳೂರಿನ ಜನನಿ ಸೇವಾಶ್ರಮದಲ್ಲಿ ಮಕ್ಕಳ ಕಲರವ ಜೋರಾಗಿತ್ತು. ಮುಗ್ಧ ಮನಸ್ಸುಗಳ ಚಿಲಿಪಿಲಿ ಕೇಳುತ್ತಿತ್ತು. ಮಕ್ಕಳು ದೇಶದ ಮುಂದಿನ ಭವಿಷ್ಯ. ಆದ್ದರಿಂದಲೇ ಜನನಿ ಸೇವಾಶ್ರಮದಲ್ಲಿ ಮಕ್ಕಳ ದಿನಾಚರಣೆಯ ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸುವ ಮೂಲಕ ಮಕ್ಕಳಲ್ಲಿ ಕನ್ನಡ ಭಾಷೆ, ನೆಲ, ಜಲ ಹಾಗೂ ಕನ್ನಡ ನಾಡಿನ ಬಗ್ಗೆ ತಿಳಿಸಲಾಯಿತು. ಬೆಂಗಳೂರಿನ ಜನನಿ ಸೇವಾಶ್ರಮದಲ್ಲಿ ಹಮ್ಮಿಕೊಂಡಿದ್ದ ಈ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ನೇತೃತ್ವ ವಹಿಸಿದ್ದು ವಾಣಿಸ್ ಪರ್ಪಲ್ ಮ್ಯಾಟ್ರಿಕ್ಸ್ ಲಾಂಚ್ನವರು. ಜೊತೆಗೆ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿಸಿದ್ರು ವಾಣಿಸ್ ಪರ್ಪಲ್ ಮ್ಯಾಟ್ರಿಕ್ಸ್ ಲಾಂಚ್ನವರು. ಬೆಂಗಳೂರಿನ ಅಂದ್ರಹಳ್ಳಿ ಮೈನ್ ರೋಡ್ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟ್ ಬೆಂಗಳೂರು ಲಿಂಗದಿರನಹಳ್ಳಿಯಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ರೇಡಿಯೋ ಜಾಕಿ ಮಂಜುಳಾ ಹಾಗೂ ಪ್ರಿಯಾಂಕಾ ರೇಡಿಯೋ ಸಿಟಿ 90.4 FM ಅವರು ಭಾಗಿಯಾಗಿ ಆಕಾಶವಾಣಿಯ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ರು. ಈ ಸಂದರ್ಭದಲ್ಲಿ ಜನನಿ ಸೇವಾಶ್ರಮದ ಫೌಂಡರ್ ದಿಲೀಪ್, ಶಿಕ್ಷಕಿ ಸೌಮ್ಯ, ಕನ್ನಡತಿ ವೀಣಾ, ಶ್ರೇಯಸ್ ಸಹ ಭಾಗಿಯಾಗಿದ್ರು. ಬೆಂಗಳೂರಿನಲ್ಲಿ ಕನ್ನಡ ಕಣ್ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆಯ ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಿ ಮಕ್ಕಳಲ್ಲಿ ಮಾತೃಭಾಷೆಯ ಬಗ್ಗೆ ಜಾಗೃತಿ ಮೂಡಿಸಿದ್ದು ಬಹಳ ಅರ್ಥಪೂರ್ಣವಾಗಿತ್ತು. ನಾವು ರೇಡಿಯೋ ಟೀಮಲ್ಲಿ ಅಂದ್ರೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ವರ್ಕ್ ಮಾಡ್ತಾ ಇರೋದು. ನನಗೆ ವಾಣಿಸ್ ಮೇಡಮ್ ಹತ್ರ ಪರಿಚಯ ಆಯಿತು. ನಾವಿಲ್ಲಿ ಮಕ್ಳಿಗೆ ಏನ್ ಮಾಡಿದೆ ಅಂದ್ರೆ ರೇಡಿಯೋ ಟ್ರೈನಿಂಗ್ ಮಾಡಿದೆ. ಯಾವಾಗಲೂ ಮಕ್ಕಳ ಜೊತೆಗೆ ನಾವು ಮಕ್ಕಳು ಟ್ರೈನಿಂಗ್ ಮಾಡ್ತಾ ಇರ್ತೀವಿ. ಮಕ್ಕಳು ಕಾರ್ಯಕ್ರಮ ಕೂಡ ಮಾಡ್ತೀವಿ. ಅವರೇ ರೇಡಿಯೋ ಜಾಕಿ ಆಗೋ ಥರ ಕಾರ್ಯಕ್ರಮ ಮಾಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಿಂದ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಅವರೇ ಆರ್ಜಿ ಥರ ಮಾತಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ನನಗೆ ತುಂಬ ಖುಷಿ ಆಯಿತು. ಈ ಜನನಿ ಸೇವಾಶ್ರಮಕ್ಕೆ ಬಂದು ಮಕ್ಕಳ ಜೊತೆ ಸೇರಿ ಅವ್ರನ್ನೂ ಆರ್ಜಿಯಾಗಿ ಮಾಡಬೇಕು ಅನ್ನೋದು. ಯಾವಾಗಲೂ ನಾವು ಹೇಳ್ಬೇಕಂದ್ರೆ ಜಿಯೋಗ್ರಫಿಕಲ್ ಏರಿಯಾಗಳಿಗೆ ಹೋಗಿ ಅಲ್ಲಿರೋ ಮಕ್ಕಳಿಗೆ ಟ್ರೈನ್ ಅಪ್ ಮಾಡ್ತಿದ್ದೋ ಆ ಮಕ್ಕಳು ರೇಡಿಯೋ ಜಾಕಿ ಆಗ್ತಾ ಇದ್ರು. ಇವತ್ತು ನಾವು ಆಶ್ರಮಕ್ಕೂ ಕೂಡ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಇದೇ ವೇಳೆ ಮಕ್ಕಳನ್ನ ಕುರಿತು ಮಾತನಾಡಿದ ರೇಡಿಯೋ ಜಾಕಿ ಪ್ರಿಯಾಂಕಾ ಅವರು, ಆಕಾಶವಾಣಿ ಎಂಬ ರೇಡಿಯೋ ಬಹಳ ಹಿಂದಿನಿಂದಲೂ ಇದೆ. ರೆಡ್ FM, ರೇಡಿಯೋ ಮಿರ್ಚಿ ಅದೆಲ್ಲ ಇವಾಗ ಬಂದಿದೆ. ನೀವೆಲ್ಲ ಆಕಾಶವಾಣಿಯನ್ನ ಕೇಳಬೇಕು. ಬಹಳ ಹಿಂದೆ ದೂರದರ್ಶನ ಹಾಗೂ ರೇಡಿಯೋ ಬಿಟ್ಟು ಬೇರೇನೂ ಇರಲಿಲ್ಲ. ಈಗ ಬಹಳಷ್ಟು ಬಂದಿವೆ. ಜೊತೆಗೆ ನೀವೆಲ್ಲ ಕಬಡ್ಡಿ, ಬುಗುರಿ, ಲಗೋರಿ, ಮರಕೋತಿ ಅಂತಹ ಆಟಗಳನ್ನ ಆಡಬೇಕು. ಯಾಕಂದ್ರೆ ಅದನ್ನೆಲ್ಲ ಮೊಬೈಲ್ನಲ್ಲಿ ಆಡಲು ಸಾಧ್ಯವಿಲ್ಲ ಎಂದು ಹಿಂದಿನ ಕಾಲಘಟ್ಟವನ್ನ ನೆನಪಿಸಿದ್ರು. ಮಕ್ಕಳಿಗೆ ಆರ್ಜೆ ಟ್ರೈನಿಂಗ್ ನಾವು ಕೊಡೋದಕ್ಕೆ ಬಂದಿದ್ವಿ. ಸೊ ಮಕ್ಕಳಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತ ಬಂದಿರೋದು. ಸೊ ಇಲ್ಲಿರೋ ಮಕ್ಕಳುಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಜನನಿ ಸೇವಾಶ್ರಮ ನಡೆಸ್ತಾ ಇರೋದು ಇಸ್ ನಾಟ್ ಎ ಈಸಿ. ಸೊ ಇವಾಗ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅದಕ್ಕೆ ಹಲವಾರು ಕೈಗಳು ಸಪೋರ್ಟ್ ಬೇಕಾಗುತ್ತೆ. ಸೊ ಹಾಗೆ ಇವತ್ತಿನ ದಿವಸದಲ್ಲಿ ದಿಲೀಪ್ ಅವ್ರ ಜೊತೆಗೆ ಆಡಿಯೋರಾಗಿರ್ಬೋದು ಕೈ ಜೋಡಿಸಿದ್ರೆ. ಸೊ ಅವ್ರ ಜೊತೆಗೆ ಇವತ್ತು ನಾವು ಕೂಡ ಕೈ ಜೋಡಿಸಿದ್ವಿ. ಈ ಆಶ್ರಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ನಾವು ತಿಳ್ಕೊಂಡ್ವಿ. ಅದರಲ್ಲೂ ಎಸ್ಪೆಷಲಿ ಈಗ ನವೆಂಬರ್ ಅಂತ ಅಂದ್ರೆ ಕನ್ನಡ ರಾಜ್ಯೋತ್ಸವ ಒಂದ್ ಕಡೆ ಅಂದ್ರೆ ಮಕ್ಕಳ ದಿನಾಚರಣೆನೂ ಕೂಡ ಒಂದ್ ಕಡೆ. ಅದು ಎರಡು ಇಂಪಾರ್ಟೆಂಟ್ ಇರೋದು. ಅದಕ್ಕೆ ಮಕ್ಕಳಿಗೆ ನಾವು ಬೇಸಿಕ್ ಆಗಿ ಆರ್ಜೆ ಟ್ರೈನಿಂಗ್ ಆಗಿರೋದು, ಮಕ್ಕಳನ್ನ ಆರ್ಜೆ ಆಗಿ ಹಿಂಗೆ ಇನ್ವಾಲ್ವ್ ಮಾಡ್ತಿರೋದು ರೇಡಿಯೋದಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ತರಬೇತಿ ಕೊಟ್ಟು ನನಗೂ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಸೊ ಹೀಗೆ ಸತತವಾಗಿ ನಮ್ಮ ಜರ್ನಿ ಜೊತೆಗೆ ಮುಂದುವರಿಲಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ಈ ಜನ ಸೇವಾಶ್ರಮಕ್ಕೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಂತರ ಮಾತನಾಡಿದ ಫೌಂಡರ್ ದಿಲೀಪ್ ಅವರು, ನಮಗೆ ಕನ್ನಡ ಭಾಷೆಯೇ ಮುಖ್ಯ. ಬೇರೆ ಭಾಷೆಯನ್ನ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸಿ, ಆದ್ರೆ ಕನ್ನಡವನ್ನ ಎಲ್ಲಾ ಕಡೆ ಬಳಸಿ. ನಮ್ಮ ನಾಡಗೀತೆಯಲ್ಲಿ ಕನ್ನಡದ ಮಹಿಮೆ ಇದೆ. ಅದರಲ್ಲಿ ಪ್ರತಿ ಸಾಲು ಸಹ ಬಹಳ ಮುಖ್ಯ. ಆದ್ರಿಂದ ನಾಡಗೀತೆಯನ್ನ ನಾವೆಲ್ಲರೂ ಪೂರ್ತಿಯಾಗಿ ಹಾಡಬೇಕು ಎಂದು ಕರೆ ಕೊಟ್ಟರು. ನಂತರ ಮಾತನಾಡಿದ ಶಿಕ್ಷಕಿ ಸೌಮ್ಯ ಅವರು, ನಮ್ಮ ಮಾತೃಭಾಷೆ ಕನ್ನಡ. ನಾವು ಯೋಚನೆ ಮಾಡೋದು, ನಾವು ಉಸಿರಾಡೋದು ಕನ್ನಡ. ಆದ್ರಿಂದ ನಾವೆಲ್ಲರೂ ಕನ್ನಡದಲ್ಲೇ ಮಾತನಾಡಬೇಕು. ಬೇರೆ ಭಾಷೆಯನ್ನ ಕಲಿಯಬೇಕು, ಆದ್ರೆ ಮಾತೃಭಾಷೆಯನ್ನ ಬಿಡಬಾರದು. ಮಕ್ಕಳಾದ ನೀವೆಲ್ಲರೂ ಕನ್ನಡವನ್ನ ಬಳಸಲೇಬೇಕು. ಆಗಲೇ ಅದು ಬೆಳೆಯೋದು. ಕನ್ನಡ ಮಾತನಾಡಲು ಮುಜುಗರ ಪಡಬಾರದು. ಎಲ್ಲರೂ ಕನ್ನಡ ಪುಸ್ತಕಗಳನ್ನ, ಕನ್ನಡ ನ್ಯೂಸ್ ಪೇಪರ್ಗಳನ್ನ ಓದಬೇಕು. ಹಾಗೂ ಪ್ರತಿದಿನ ಕನ್ನಡದಲ್ಲಿ ಒಂದು ಪುಟವನ್ನ ಏನಾದರೂ ಬರೆಯಿರಿ ಎಂದು ಕಿವಿಮಾತು ಹೇಳಿದ್ರು. ಕನ್ನಡ ಉಳಿಸೋದು ಹೇಗೆ ಎಲ್ಲರ ಮನಸ್ಸಲ್ಲಿ ಇರುತ್ತೆ, ಬಟ್ ತಲುಪಿಸ್ತಾ ಇಲ್ಲ. ವ್ಯಾವಹಾರಿಕವಾಗೂ ಬಳಸೋದು ನಿಲ್ಲಿಸ್ತಾ ಇದೀವಿ. ಸೊ ಯುವ ಜನತೆಯಾಗಿ ನಮ್ಮ ಕರ್ತವ್ಯ
ಈಗಿನ ಮುಂದೆ ಬರುವಂತ ಪೀಳಿಗೆಗಳಿಗೆ ಕನ್ನಡನ ಉಳಿಸ್ಕೊಳ್ಳೋ ಮಾರ್ಗದರ್ಶನವನ್ನ ನೀಡಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಅದ್ರ ಬಗ್ಗೆ ಮಾತಾಡಿದ್ ನಂಗೆ ಬಹಳ ಖುಷಿ ಆಯ್ತು. ಮಕ್ಳ ಜೊತೆ ಎಷ್ಟೊತ್ತು ಕಾಲ ಕಳೆದ್ವಿ, ಅವ್ರ ಆಕ್ಟಿವಿಟೀಸ್ ಮಾಡಿದ್ವಿ. ಇಲ್ಲಿ ಜನನಿ ಸೇವಾಶ್ರಮ ಇದೆ ಅನ್ನೋದೇ ನನಗೆ ವಾಣಿಯವರಿಂದ ಗೊತ್ತಾಗಿದ್ದು. ಸೊ ಇವತ್ತು ಬಂದಾಗ ನನಗೆ ಇಲ್ಲೇನ್ ಅನ್ನಿಸ್ತು ಅಂತ ಅಂದ್ರೆ, ಎಷ್ಟೋ ಜನ ನಮ್ಮ ಬರ್ತ್ಡೇ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳನ್ನ ಆಗಿರ್ಬೋದು ಬೇಕಾದಷ್ಟು ಹಣ ಸುರಿದು ಹೊರಗಡೆ ಒಂದು ಹಾಫ್ ಅನ್ ಅವರ್ ಎಂಜಾಯ್ಮೆಂಟ್ಗೆ 1 ಅವರ್ ಎಂಜಾಯ್ಮೆಂಟ್ಗೆ ಖರ್ಚು ಮಾಡ್ತಿದ್ದೀವಿ. ಅದ್ರಲ್ಲಿ ಒಂದು 20% ಎತ್ತಿಟ್ಬಿಟ್ಟು ಇಲ್ಲಿಗೆ ಬನ್ನಿ, ಒಂದ್ಸಲ ನೋಡಿ. ನಿಮ್ಗೆ ಅನ್ಸುತ್ತೆ ನಾವೇನಾದ್ರೂ ಮಾಡ್ಬೇಕು ಸೊಸೈಟಿಗೆ ಅಂತ. ಖಂಡಿತವಾಗ್ಲೂ ಬಂದೊಂದ್ಸಲ ಇಲ್ಲೇನ್ ಕೊರತೆ ಇದೆ ಅಂದ್ರೆ ನಿಮ್ ಕೈಯಲ್ಲಾದಷ್ಟು ಎಲ್ಲಾನು ಮಾಡಿ ಅಂತ ಯಾರು ಕೇಳಲ್ಲ. ನಿಮ್ ಕೈಯಲ್ಲಾದಷ್ಟು ಜನನಿ ಸೇವಾಶ್ರಮಕ್ಕೆ ವಾಣಿ ಅಂತವ್ರ ಜೊತೆಲಿ ಕೈ ಜೋಡಿಸಿ. ಬಹಳ ಖುಷಿ ಆಗುತ್ತೆ ವಾಣಿ ಅಂತ ಹೆಣ್ಮಕ್ಳು ನೋಡಿದ್ರೆ. ನಾಟ್ ಓನ್ಲಿ ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಅವರು ಅಷ್ಟೆಲ್ಲ ಮಾಡ್ಕೊಂಡು ಅಲ್ಲೂ ಸರ್ವಿಸ್ ಚೆನ್ನಾಗಿ ಕೊಟ್ಕೊಂಡು ಸೋಷಿಯಲ್ ಸರ್ವಿಸ್ನ ಮುಖ್ಯ ಒಂದು ವಾಹಿನಿಯಾಗಿ ಮಾಡ್ತಿದ್ದಾರೆ. ಬಹಳ ಖುಷಿ ಆಗುತ್ತೆ ಸರ್. ಸಪೋರ್ಟ್ ಮಾಡಿ ಅಂತವರಿಗೆ ಸಮಾಜದಲ್ಲಿ ಅಂತ ಕೇಳ್ತೀನಿ.